In previous class, we have studied about the spinal cord and nerve. Okay, today we will see the next concept, reflex action. Reflex action. ಅಂದ್ರೆ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. A reflex action is an automatic quick action that our body makes often without us even thinking about it in response to a stimulus. Okay, reflex action ಅಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರೆ ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ಪ್ರತಿಕ್ರಿಯೆ ಯಾವುದೇ ಒಂದು ಪ್ರಚೋದನೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಇಮಿಡಿಯೇಟ್ ಆಗಿ ಪ್ರತಿಕ್ರಿಯೆನ ತೋರಿಸ್ತೀವಿ. ಓಕೆ, ಅಂದ್ರೆ ಏನಿರುತ್ತೆ ಆಟೋಮೆಟಿಕ್ ಆಗಿ ಮತ್ತೆ ಕ್ವಿಕ್ ಆಗಿರುತ್ತೆ ವಿತೌಟ್ ಥಿಂಕಿಂಗ್ ಅಂದ್ರೆ ನಾವು ಹೆಚ್ಚಿಗೆ ಥಿಂಕ್ ಮಾಡದೆ ವಿಚಾರ ಮಾಡದೆ ಏನ್ ಮಾಡುತ್ತೆ ಅಂದ್ರೆ ಪ್ರತಿಕ್ರಿಯೆನ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ವೆನ್ ಯು ಆಕ್ಸಿಡೆಂಟಲಿ ಟಚ್ ಅ ಥ್ರಾನ್ ಆನ್ ಅ ರೋಸ್ ಪ್ಲಾಂಟ್ ಯು ಇಮಿಡಿಯೇಟ್ಲಿ ಪುಲ್ ಯುವರ್ ಹ್ಯಾಂಡ್ ಬ್ಯಾಕ್. ಓಕೆ, ಇವಾಗ ನೀವು ಗುಲಾಬಿ ಹೂವಿನ ಗಿಡಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಆ ಗಿಡದಲ್ಲಿರುವಂತ ಮುಳ್ಳನ್ನ ಟಚ್ ಮಾಡಿದ ತಕ್ಷಣ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಹ್ಯಾಂಡ್ ಅನ್ನ ನಮ್ಮ ಕೈಯನ್ನ ಹಿಂದ್ಗಡೆ ತಗೋತೀವಿ. ಓಕೆ, ದಿಸ್ ಈಸ್ ಎಕ್ಸಾಂಪಲ್ ಫಾರ್ ದಿ ರಿಫ್ಲೆಕ್ಸ್ ಆಕ್ಷನ್. ಅಂದ್ರೆ ನಾವು ವಿತೌಟ್ ಏನಂದ್ರೆ ಥಿಂಕ್ ಮಾಡದೆ ಓವರ್ ಥಿಂಕಿಂಗ್ ಮಾಡದೆ ಏನ್ ಮಾಡ್ತೀವಿ ಅಂದ್ರೆ ಇವನ್ ಜಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಮುಳ್ಳು ಟಚ್ ಆದ ತಕ್ಷಣ ಅದು ನಮ್ಗೆ ಚುಚ್ಚತ್ತೆ ಅನ್ನೋದು ಗೊತ್ತಾಗಿ ಇಮಿಡಿಯೇಟ್ ನಮ್ಮ ಹ್ಯಾಂಡ್ ಅನ್ನ ಹಿಂದ್ಗಡೆ ತಗೋತೀವಿ. ಸೊ ದಿಸ್ ಈಸ್ ಅ ರಿಫ್ಲೆಕ್ಸ್ ಆಕ್ಷನ್. This is a reflex action. Blinking the eye when something moves quickly towards your face is a reflex action too. Okay, ಇವಾಗ ಏನ್ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ವಸ್ತುವನ್ನ ಹಿಂಗ್ ಸಡನ್ ಆಗಿ ಒಮ್ಮೆ ನಮ್ದು ಕಣ್ಣು ಎದುರುಗಡೆಯಿಂದ ಹೋದಾಗ ಏನಾಗುತ್ತೆ ಅಂದ್ರೆ ನಾವು ಐಸ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಬ್ಲಿಂಕ್ ಮಾಡ್ತೀವಿ. ಓಕೆ, ಅದು ಕೂಡ ಏನಾಗತ್ತೆ ಅಂದ್ರೆ ರಿಫ್ಲೆಕ್ಸ್ ಆಕ್ಷನ್ ಗೆ ಎಕ್ಸಾಂಪಲ್ ಆಗುತ್ತೆ. ಇವನ್ ಸ್ನೀಸಿಂಗ್ ಈಸ್ ಅ ರಿಫ್ಲೆಕ್ಸ್ ಆಕ್ಷನ್. ಓಕೆ, ಇವಾಗ ಏನೋ ಒಂದು ಸ್ಮೆಲ್ ಅಥವಾ ಏನೊಂದು ಇದಾಯ್ತು ಅಂದ್ರೆ ಸ್ನೀಸಿಂಗ್ ಅಂದ್ರೆ ನಾವು ಸೀನೋದನ್ನ ಮಾಡ್ತೀವಿ. ಸೊ ದಟ್ ಈಸ್ ಆಲ್ಸೋ ಅ ರಿಫ್ಲೆಕ್ಸ್ ಆಕ್ಷನ್. ಯಾವ್ದಂದ್ರೆ ಸ್ನೀಸಿಂಗ್. ಸ್ನೀಸಿಂಗ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಸ್ ಆಕ್ಷನ್. ರಿಫ್ಲೆಕ್ಸ್ ಆಕ್ಷನ್ ಆಕರ್ ವಿತ್ ದಿ ಹೆಲ್ಪ್ ಆಫ್ ದಿ ಸ್ಪೈನಲ್ ಕಾರ್ಡ್. ಓಕೆ, ಈ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಥವಾ ರಿಫ್ಲೆಕ್ಸ್ ಆಕ್ಷನ್ ನ ಎದರಿಂದ ಆಗುತ್ತೆ ಅಂದ್ರೆ ವಿತ್ ದಿ ಹೆಲ್ಪ್ ಆಫ್ ಯಾವುದು ಅಂದ್ರೆ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಹೆಲ್ಪ್ ಇಂದ ಏನಾಗುತ್ತೆ ಅಂದ್ರೆ ಇದು ಕ್ರಿಯೆಗಳು ನಡೀತವೆ. ಫಾರ್ ಎಕ್ಸಾಂಪಲ್ ವೆನ್ ಯು ಟಚ್ ಸಮಥಿಂಗ್ ವೆರಿ ಹಾಟ್ ದ ಮೆಸೇಜ್ ಈಸ್ ಕ್ಯಾರಿಡ್ ಟು ದಿ ಸ್ಪೈನಲ್ ಕಾರ್ಡ್. ದ ಸ್ಪೈನಲ್ ಕಾರ್ಡ್ ಇಮಿಡಿಯೇಟ್ಲಿ ಇನ್ಸ್ಟ್ರಕ್ಟ್ ಯು ಟು ಪುಲ್ ಯುವರ್ ಹ್ಯಾಂಡ್ ಅವೇ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಬಿಸಿ ಆಗಿರುವಂತ ವಸ್ತುವನ್ನು ಮುಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಆ ಬಿಸಿ ಮುಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಆ ಮೆಸೇಜ್ ಏನಾಗುತ್ತೆ ಅಂದ್ರೆ ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ. ಆ ಸ್ಪೈನಲ್ ಕಾರ್ಡ್ ಏನ್ ಮಾಡುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಇನ್ಸ್ಟ್ರಕ್ಟ್ ಮಾಡುತ್ತೆ ನೀನು ಕೈಯನ್ನ ಹಿಂದ್ಗಡೆ ತೆಗೆದ್ಬಿಡು. ಓಕೆ, ಯು ಟು ಪುಲ್ ಯುವರ್ ಹ್ಯಾಂಡ್ ಅವೇ. ಓಕೆ, ನಿಮ್ ಕೈಯನ್ನ ಹಿಂದ್ಗಡೆ ಸರಿಸುವಂತ ಯಾವುದು ಇನ್ಸ್ಟ್ರಕ್ಷನ್ ಕೊಡುತ್ತೆ ಅಂದ್ರೆ ಸ್ಪೈನಲ್ ಕಾರ್ಡ್ ಬೆನ್ನೂರಿ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಸಚ್ ಮೆಸೇಜಸ್ ಡು ನಾಟ್ ಗೋ ಟು ದಿ ಬ್ರೈನ್. ಓಕೆ, ಈ ತರದ ರಿಫ್ಲೆಕ್ಸ್ ಆಕ್ಷನ್ ಗಳು ಏನಾಗುತ್ತೆ ಅಂದ್ರೆ ಇಲ್ಲಿಂದ ಬರುವಂತ ಮೆಸೇಜಸ್ ಬ್ರೈನಿಗೆ ಹೋಗೋದಿಲ್ಲ. ಎದ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂದ್ರೆ ಸ್ಪೈನಲ್ ಕಾರ್ಡ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ರಿಫ್ಲೆಕ್ಸ್ ಆಕ್ಷನ್ಸ್ ಆರ್ ಆಫನ್ ಅ ರೆಸ್ಪಾನ್ಸ್ ಟು ಸಮಥಿಂಗ್ ದಟ್ could hurt us. That is why we move so quickly in such instance. Okay, ಇದೇನಾಗುತ್ತೆ ಅಂದ್ರೆ ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ಅದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಹರ್ಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಕ್ವಿಕ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಈ ತರದ ಇನ್ಸಿಡೆಂಟ್ ಗಳಿಗೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಅನ್ನ ತೋರಿಸ್ತೀವಿ. ಓಕೆ, ದೀಸ್ ಆರ್ ಆಲ್ ಅಬೌಟ್ ದಿ ರಿಫ್ಲೆಕ್ಸ್ ಆಕ್ಷನ್. ಓಕೆ, ನೆಕ್ಸ್ಟ್ ಒನ್ ಈಸ್ ದಿ ಸೆನ್ಸ್ ಆರ್ಗನ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದಿ ಸೆನ್ಸ್ ಆರ್ಗನ್ಸ್. Sense organs. We have 5 sense organs. Okay, already we know that how much we have 5 sense organs which helps us see, hear, touch, smell and taste. They are the eyes, ears, nose, tongue and skin. Okay, ಯಾವುದು 5 ಸೆನ್ಸ್ ಆರ್ಗನ್ಸ್ ಅಂದ್ರೆ ಐಸ್ ಕಣ್ಣು, ಇಯರ್ಸ್ ಕಿವಿಗಳು, ನೋಸ್ ಮೂಗು, ಟಂಗ್ ನಾಲಿಗೆ ಮತ್ತು ಸ್ಕಿನ್ ಚರ್ಮ. ಓಕೆ, ದೀಸ್ ಆಲ್ 5 ಆರ್ ದಿ sense organs. Let us see one by one. Eyes. Our eyes help us see things. Okay, ಕಣ್ಣುಗಳ ಮೂಲಕ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ we can observe the things around us. ನಮ್ಮ ಸುತ್ತಮುತ್ತಲಿರುವಂತ ವಸ್ತುಗಳನ್ನು ನೋಡ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಯಾವ್ದು ಹೆಲ್ಪ್ ಮಾಡುತ್ತೆ ಅಂದ್ರೆ ಕಣ್ಣುಗಳು ಹೆಲ್ಪ್ ಮಾಡುತ್ತೆ. When you see something, the images sent to the brain are upside down. The brain then makes the image right side up and this information is sent back to the eyes. That is how we see things. Okay, ಏನಾಗುತ್ತೆ ಅಂದ್ರೆ ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ವಸ್ತುವನ್ನು ನೋಡಿದ ತಕ್ಷಣ ಏನ್ ಮಾಡ್ತೀರಿ ಅಂದ್ರೆ ಇಮಿಡಿಯೇಟ್ ಆಗಿ ರಿಕಗ್ನೈಸ್ ಮಾಡ್ತೀವಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್
ನೀವು ಇದನ್ನ ನೋಡಿದ ತಕ್ಷಣ ನಿಮ್ಗೆ ಇದು ಚಾಕ್ ಅನ್ನೋದು ಗೊತ್ತಾಗುತ್ತೆ. ಓಕೆ, ಆಫ್ಟರ್ ಸೀಯಿಂಗ್ ದಿಸ್ ಅವಾಗ ಏನಾಗುತ್ತೆ ಅಂದ್ರೆ ಈ ವಸ್ತುವನ್ನ ನೀವು ನೋಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ದು ಐಸ್ ಮೂಲಕ ಇರುವಂತ ನರ್ವ್ಸ್ ಬ್ರೈನ್ಗೆ ಮೆಸೇಜ್ ಅನ್ನ ಸೆಂಡ್ ಮಾಡುತ್ತೆ. ಬ್ರೈನ್ ಏನ್ ಮಾಡುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ವಿತ್ ಇನ್ ಅ ಫ್ಯೂ ಫ್ರಾಕ್ಷನ್ಸ್ ಅದೇ ಕಳ್ಸತ್ತೆ ಅಂದ್ರೆ ದಿಸ್ ಈಸ್ ಅ ಚಾಕ್ ಅಂತ ನಿಮ್ ಮೈಂಡಿಗೆ ಬರಂಗ್ ಏನ್ ಮಾಡತ್ತೆ ಅಂದ್ರೆ ಮೆಸೇಜ್ ಅನ್ನ ರಿಟರ್ನ್ ಆಗಿ ಕಳಿಸುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ದಿಸ್ ಈಸ್ ಅ ಚಾಕ್. ಓಕೆ, ಇದೇನಂದ್ರೆ ಚಾಕ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ದಿಸ್ ಈಸ್ ಹೌ ವಿ ಸಿ ದಿ ಥಿಂಗ್ಸ್. ನೆಕ್ಸ್ಟ್ ಒನ್ ಈಸ್ ದಿ ಟಂಗ್. Our tongue helps us taste things. The tongue also helps us to speak. Okay, ನಾಲ್ಗೆ ಏನ್ ಮಾಡುತ್ತಂದ್ರೆ ಇಟ್ ಹೆಲ್ಪ್ us taste things. Okay, ಇವಾಗ ಸ್ವೀಟ್ಸ್ ಆಗಿರೋದು, ಸ್ಪೈಸಿ ಆ ತರದೆಲ್ಲನೂ ಫುಡ್ ಅನ್ನ ಟೇಸ್ಟ್ ಮಾಡೋದು ಯಾವ್ದಂದ್ರೆ ಹೆಲ್ಪ್ ಮಾಡತ್ತಂದ್ರೆ ಟಂಗ್. ನಾಲಿಗೆ ಮೂಲಕ ನಾವು ರುಚಿಯನ್ನ ಕಂಡ್ಕೊಳ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಟಂಗ್ ಏನ್ ಮಾಡತ್ತಂದ್ರೆ ನಾವು ಮಾತನಾಡ್ಲಿಕ್ಕೂ ಕೂಡ ಯಾವ್ದು ಹೆಲ್ಪ್ ಮಾಡತ್ತಂದ್ರೆ ಟಂಗ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ದಿ ಸ್ಕಿನ್. ದ ಸ್ಕಿನ್ ಹೆಲ್ಪ್ಸ್ us feel things by touching them. ಓಕೆ, ಸ್ಕಿನ್ ಏನ್ ಮಾಡತ್ತಂದ್ರೆ ಯಾವ್ದೇ ಒಂದು ವಸ್ತುವನ್ನು ಮುಟ್ಟಿದ ತಕ್ಷಣ ಅದನ್ನ ಫೀಲ್ ಮಾಡೋದು ಯಾವ್ದ್ರ ಮೂಲಕ ಅಂದ್ರೆ ಸ್ಕಿನ್ ಅಂದ್ರೆ ಚರ್ಮದ ಮೂಲಕ. ದೇರ್ ಆರ್ ನರ್ವ್ ಎಂಡಿಂಗ್ಸ್ ಇನ್ ದಿ ಸ್ಕಿನ್ ದಟ್ ಹೆಲ್ಪ್ಸ್ us feel cold, heat, touch and pain. ಓಕೆ, ಏನಿರುತ್ತೆ ಅಂದ್ರೆ ನರ್ವ್ ಏನಾಗಿರುತ್ತೆ ಅಂದ್ರೆ ಎಲ್ಲಿ ಎಂಡ್ ಆಗುತ್ತೆ ಅಂದ್ರೆ ಸ್ಕಿನ್ ಅಲ್ಲಿ. ಓಕೆ, ಸ್ಕಿನ್ ಅಲ್ಲಿ ಎಂಡ್ ಆಗುವಂತ ನರ್ವ್ಸ್ ಏನ್ ಮಾಡುತ್ತೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕೋಲ್ಡ್ ಅಂದ್ರೆ ತುಂಬಾ ತಂಪಾದ ವಸ್ತು ಇರ್ಬೋದು ಅಥವಾ ಹೀಟ್, ಓಕೆ ಬಿಸಿಯಾದಂತ ವಸ್ತು ಇರ್ಬೋದು. ಅದನ್ನ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಇದು ಟಚ್ ಮಾಡಿದ ತಕ್ಷಣ ಅದು ಫೀಲ್ ಆಗತ್ತೆ. ಅದ್ರ ಜೊತೆಗೆ ಇವಾಗ ತುಂಬಾ ಬಿಸಿಯಾಗಿದ್ದ ವಸ್ತುವನ್ನು ಮುಟ್ಟಿದ್ರೆ ಏನಾಗತ್ತೆ ಅಂದ್ರೆ ನಿಮಗೆ ಪೇನ್ ಆಗತ್ತೆ. ಸೊ ಅದು ಯಾವ್ದು ಹೆಲ್ಪ್ ಮಾಡುತ್ತೆ ಅಂದ್ರೆ ಸ್ಕಿನ್. The fingertips have a large number of nerve endings, so they are more sensitive. Okay, ಈ ಫಿಂಗರ್ ಟಿಪ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಲಾರ್ಜ್ ನಂಬರ್ ಆಫ್ ನರ್ವ್. ಓಕೆ, ನರ್ವ್ಸ್ ಏನಿರುತ್ತೆ ಅಂದ್ರೆ ಫಿಂಗರ್ ಟಿಪ್ಸ್ ಅಲ್ಲಿ ತುಂಬಾನೇ ಹೆಚ್ಚಿಗೆ ಇರುತ್ತೆ. ಸೊ ದೇ ಆರ್ ಮೋರ್ ಸೆನ್ಸಿಟಿವ್. ಅದಕ್ಕೆ ಏನಿರುತ್ತೆ ಅಂದ್ರೆ ಈ ಫಿಂಗರ್ಸ್ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಓಕೆ, ದೀಸ್ ಫಿಂಗರ್ ಎಂಡಿಂಗ್ಸ್, ಫಿಂಗರ್ ಟಿಪ್ಸ್ ಏನಾಗಿರುತ್ತೆ ಅಂದ್ರೆ ಸೆನ್ಸಿಟಿವ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ದಿ ಇಯರ್ಸ್. ಅವರ್ ಇಯರ್ಸ್ ಹೆಲ್ಪ್ಸ್ us in hearing various sounds. ಓಕೆ, ಕಿವಿಗಳ ಮೂಲಕ ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಅಂತ ಸೌಂಡ್ಸ್ ಅನ್ನು ನಾವು ಕೇಳ್ತೀವಿ. ದೇ ಕ್ಯಾಚ್ ದ ಸೌಂಡ್ ಆಸ್ ಇಟ್ ಟ್ರಾವೆಲ್ಸ್ ಫಾಸ್ಟ್ ಅವರ್ ಹೆಡ್. ಓಕೆ, ಏನ್ ಮಾಡ್ತೀವಿ ಅಂದ್ರೆ ಸೌಂಡ್ ಅನ್ನ ತುಂಬಾನೇ ಫಾಸ್ಟ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಸೌಂಡ್ ಅನ್ನ ಕೇಳ್ತೀವಿ. ದ ಸೌಂಡ್ ದೆನ್ ಟ್ರಾವೆಲ್ಸ್ ಇನ್ ಟು ದಿ ಇಯರ್ ಫ್ರಮ್ ವೇರ್ ಇಟ್ ಗೋಸ್ ಟು ದಿ ಬ್ರೈನ್. ಓಕೆ, ಇವಾಗ ಕಿವಿಗಳ ಮೂಲಕ ತಲೆಯಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಆ ಸೌಂಡ್ ಅನ್ನ ಕೇಳಿದ ತಕ್ಷಣ ಕಿವಿ ಆ ಸೌಂಡ್ ಅನ್ನ ಅಬ್ಸರ್ವ್ ಮಾಡುತ್ತೆ, ಲಿಸನ್ ಮಾಡುತ್ತೆ. ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂದ್ರೆ ಆ ಮೆಸೇಜ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಇಟ್ ಗೋಸ್ ಟು ಬ್ರೈನ್. ಮೆದುಳಿಗೆ ಏನಾಗುತ್ತೆ ಅಂದ್ರೆ ಆ ಮೆಸೇಜ್ ಹೋಗುತ್ತೆ. ದ ಬ್ರೈನ್ ಯೂಸಸ್ ದಿ ಸೌಂಡ್ಸ್ ಫ್ರಮ್ ಬೋತ್ ದಿ ಲೆಫ್ಟ್ ಅಂಡ್ ರೈಟ್ ಇಯರ್ಸ್ ಟು ಡಿಟರ್ಮೈನ್ ದಿ ಡಿಸ್ಟೆನ್ಸ್ ಅಂಡ್ ಡೈರೆಕ್ಷನ್ ಆಫ್ ಸೌಂಡ್. ನೆಕ್ಸ್ಟ್ ಏನ್ ಮಾಡುತ್ತೆ ಅಂದ್ರೆ ಬ್ರೈನು ಸೌಂಡ್ ಯಾವ ಕಡೆಯಿಂದ ಬಂತು, ಆಮೇಲೆ ಲೆಫ್ಟ್ ಅಂಡ್ ರೈಟ್ ಬೋತ್ ಎರಡು ಇಯರ್ಸ್ ಅಂದ್ರೆ ಎಡಕಿವಿ ಮತ್ತು ಬಲಕಿವಿ ಎರಡು ಕಿವಿಗಳನ್ನ ಏನ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಅದು ಎಷ್ಟು ಡಿಸ್ಟೆನ್ಸ್ ಇಂದ ಸೌಂಡ್ ಬಂದಿದೆ ಮತ್ತು ಯಾವ ಟೈಪ್ ಆದಂತ ಸೌಂಡ್, ಯಾವ ಡೈರೆಕ್ಷನ್ ಇಂದ ಸೌಂಡ್ ಬಂದಿದೆ ಅನ್ನೋದನ್ನ ಯಾವ್ದು ಡಿಟೆಕ್ಟ್ ಮಾಡುತ್ತೆ ಅಂದ್ರೆ ಬ್ರೈನ್ ಡಿಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಲಾಸ್ಟ್ ಸೆನ್ಸ್ ಆರ್ಗನ್ ಈಸ್ ದಿ ನೋಸ್. ಅವರ್ ನೋಸ್ ಹೆಲ್ಪ್ಸ್ us ಸ್ಮೆಲ್. ಓಕೆ, ಮೂಗಿನಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವುದೇ ರೀತಿಯಾದಂತ ವಾಸನೆ, ಓಕೆ ಹೆಲ್ಪ್ಸ್ us ಸ್ಮೆಲ್, ವಾಸನೆಯನ್ನ ಕಂಡುಹಿಡಿಯೋದು ಯಾವ್ದಂದ್ರೆ ನೋಸ್. ಇಟ್ ಆಲ್ಸೋ ಕ್ಲೀನ್ಸ್ ದಿ ಏರ್ ವಿ ಬ್ರೀತ್ ಅಂಡ್ ಅಫೆಕ್ಟ್ಸ್ ದಿ ಸೌಂಡ್ ಆಫ್ ಅವರ್ ವಾಯ್ಸ್. ಓಕೆ, ನೋಸ್ ಮೂಲಕ ಜಸ್ಟ್ ಸ್ಮೆಲ್ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡತ್ತಂದ್ರೆ ನಾವು ಮುಗಿನ ಮೂಲಕ ಕೂಡ ಏನ್ ಮಾಡ್ತೀವಿ ಅಂದ್ರೆ ಉಸಿರಾಟ ಕ್ರಿಯೆಯನ್ನ ಮಾಡ್ತೀವಿ. ಸೊ ಇಟ್ ಕ್ಲೀನ್ಸ್ ದಿ ಏರ್, ಗಾಳಿಯನ್ನ ಏನ್ ಮಾಡತ್ತಂದ್ರೆ ಸ್ವಚ್ಛ ಮಾಡುತ್ತೆ. ಅದ್ರ ಜೊತೆಗೆ ಅಫೆಕ್ಟ್ಸ್ ದಿ ಸೌಂಡ್ ಆಫ್ ಅವರ್ ವಾಯ್ಸ್. ಓಕೆ, ಇವಾಗ ನಮ್ಮ ಧ್ವನಿಯನ್ನ ಕೂಡ ಯಾವ್ದು ಅಫೆಕ್ಟ್ ಮಾಡುತ್ತೆ ಅಂದ್ರೆ ನೋಸ್. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೋಲ್ಡ್ ಆಗಿರುತ್ತೆ ಅಂತ ಇಟ್ಕೊರಿ. ಕೋಲ್ಡ್ ಆದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ ಸೌಂಡ್ ಏನಾಗುತ್ತೆ, ನಿಮ್ ವಾಯ್ಸ್ ಏನಾಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ. ಓಕೆ, ಬಿಕಾಸ್ ಅದಕ್ಕೆ ಏನಂದ್ರೆ ನೋಸ್ ನಮ್ ಸೌಂಡ್ ಏನಂದ್ರೆ ನಮ್ದು ವಾಯ್ಸ್, ಸೌಂಡ್ ಆಫ್ ಅವರ್ ವಾಯ್ಸ್, ನಮ್ ಧ್ವನಿಯನ್ನು ಕೂಡ ಏನ್ ಮಾಡುತ್ತೆ ಅಂದ್ರೆ ಇದು ಚೇಂಜ್ ಮಾಡಲಿ ಕೂಡ ಯಾವುದು ಕಾರಣ ಆಗತ್ತಂದ್ರೆ ನೋಸ್. ಓಕೆ, ದೀಸ್ ಆರ್ ಆಲ್ ಅಬೌಟ್ ದಿ ಸೆನ್ಸ್ ಆರ್ಗನ್ಸ್ and in today's class you have studied about the reflex action and also with that sense organs, and this is a lesson plan. I have written keynote with that homework. You have to do at your home and submit it. We'll meet in the next class. Thank you.